ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಥವಾ ರೀಸನಿಂಗ್ ಸಬ್ಜೆಕ್ಟ್ನಲ್ಲಿ ಬ್ಲಡ್ ರಿಲೇಷನ್ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಪಾಯಿಂಟಿಂಗ್ ಟು ಎ ಫೋಟೋಗ್ರಾಫ್ ಆಫ್ ಎ ಬಾಯ್, ಸುರೇಶ್ ಸೆಡ್ he is the only son of my mother. How is ಸುರೇಶ್ ರಿಲೇಟೆಡ್ ಟು ದಟ್ ಬಾಯ್? ಒಂದು ಫೋಟೋದಲ್ಲಿರುವಂಥ ಹುಡುಗನ್ನ ನೋಡಿಕೊಂಡು ಸುರೇಶ್ ಹೇಳ್ತಾ ಇದ್ದಾರೆ, ಹಿ ಈಸ್ ದ ಓನ್ಲಿ ಸನ್ ಆಫ್ ಮೈ ಮದರ್. ಹಾಗಾದರೆ ಸುರೇಶು ಆ ಹುಡುಗನಿಗೆ ಏನಾಗಬೇಕು? ಯಾವಾಗಲೂ ಬ್ಲಡ್ ರಿಲೇಷನ್ ಪ್ರಾಬ್ಲಮ್ ಕೊಟ್ಟಾಗ ನೀವು ಲಾಸ್ಟಿಂದ ಓದ್ತಾ ಬರಬೇಕು. ಮೈ ಮದರ್ ಅಂದರೆ ನಮ್ಮಮ್ಮ, ನಮ್ಮಮ್ಮನ ಓನ್ಲಿ ಸನ್, ನಮ್ಮಮ್ಮಂಗೆ ಒಬ್ಬನೇ ಮಗ ಇರೋದು ಅಂತಂದ್ರೆ ಅದು ನಾನೇ ಆಗಿರ್ತೀನಿ. ಮೈ ಮದರ್ ನಮ್ಮಮ್ಮ, ನಮ್ಮಮ್ಮನ ಒಬ್ಬರೇ ಮಗ ಅಂದರೆ ನಾನು, ನನ್ನ ಮಗ. ಆ ಫೋಟೋದಲ್ಲಿರುವಂಥದ್ದು ನನ್ನ ಮಗ ಅಂತ ಹೇಳಿ ಸುರೇಶ್ ಹೇಳ್ತಾ ಇದ್ದಾರೆ. ಬಟ್ ಆ ಹುಡುಗನಿಗೆ ಸುರೇಶ್ ಏನಾಗಬೇಕು? ಆ ಹುಡುಗನಿಗೆ ಸುರೇಶು ಅಪ್ಪ ಆಗಬೇಕು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನಲ್ಲಿ ಇಂಟ್ರಡ್ಯೂಸಿಂಗ್ ಎ ಬಾಯ್, ಒಂದು ಹುಡುಗನ್ನ ಇಂಟ್ರಡ್ಯೂಸ್ ಮಾಡಿಸಿ ಒಂದು ಹುಡುಗಿ ಹೇಳ್ತಾ ಇದ್ದಾಳೆ, ಹಿ ಈಸ್ ದ ಸನ್ ಆಫ್, ಡಾಟರ್ ಆಫ್, ಫಾದರ್ ಆಫ್ ಮೈ ಅಂಕಲ್. ಇಲ್ಲಿರುವಂಥ ಹುಡುಗ ನನಗೆ ಈ ಥರದಲ್ಲಿ ಸಂಬಂಧ ಆಗಬೇಕು. ಹೌ ಈಸ್ ಬಾಯ್ ರಿಲೇಟೆಡ್ ಟು ದ ಗರ್ಲ್? ಹಾಗಾದರೆ ಆ ಹುಡುಗಿಗೆ ಹುಡುಗ ಏನಾಗಬೇಕು? ಒಂದು ಹುಡುಗಿ ಹೇಳ್ತಾ ಇದ್ದಾಳೆ, ಹಿ ಈಸ್ ದ ಸನ್ ಆಫ್, ಡಾಟರ್ ಆಫ್, ಫಾದರ್ ಆಫ್ ಮೈ ಅಂಕಲ್. ನೋಡಿ, ಮೈ ಅಂಕಲ್ ಅಂತ ಕೊಟ್ಟಿದ್ದಾರೆ. ಮ್ಯಾಟರ್ನಲ್ ಅಂಕಲ್ ಅಂತ ಕೊಟ್ಟರೆ ಅಮ್ಮನ ಅಣ್ಣ ಅಂದರೆ ಮಾವ, ಪ್ಯಾಟರ್ನಲ್ ಅಂಕಲ್ ಅಂತ ಕೊಟ್ಟರೆ ಅಪ್ಪನ ಅಣ್ಣ ಅಂದರೆ ದೊಡ್ಡಪ್ಪ. ಏನೂ ಕೊಡಲಿಲ್ಲ ಅಂತಂದರೆ ದೊಡ್ಡಪ್ಪ ಅಂತ ಅಂದ್ಕೊಳ್ಳಿ. ಸೊ ಮೈ ಅಂಕಲ್ ನನ್ನ ದೊಡ್ಡಪ್ಪ, ಅಪ್ಪನ ಅಣ್ಣ. ನನ್ನ ದೊಡ್ಡಪ್ಪನ ಅಪ್ಪ ಅಂದರೆ ನನ್ನ ಅಜ್ಜ. ನನ್ನ ಅಜ್ಜನ ಮಗಳು ಅಂದರೆ ಅಪ್ಪನ ಕಡೆಯಿಂದ ಅಜ್ಜನ ಮಗಳು ಅಂತಂದರೆ ನನ್ನ ಅತ್ತೆ. ನನ್ನ ಅತ್ತೆಯ ಮಗ. ಒಂದು ಹುಡುಗಿ ಹೇಳ್ತಾ ಇದ್ದಾಳೆ, ಒಂದು ಹುಡುಗನ ತೋರಿಸಿ, ಇವರು ನನ್ನ ಅತ್ತೆ ಮಗ. ನನ್ನ ಅತ್ತೆ ಮಗ ಅಂತಂದರೆ ಹುಡುಗಿಗೆ ಅತ್ತೆ ಮಗ ಏನಾಗಬೇಕು? ಹುಡುಗಿಗೆ ಅತ್ತೆ ಮಗ ಕಸಿನ್ ಆಗಬೇಕು ಅಥವಾ ಅಣ್ಣ ಆಗಬೇಕು. ಸೊ ಬ್ರದರ್ ಇಸ್ ದ ರೈಟ್ ಆನ್ಸರ್. ನಿಮಗೆ ಈ ಕ್ವಶನ್ ನೋಡಲಿಕ್ಕೂ ಅನಿಸುತ್ತೆ, ಹಿ ಈಸ್ ದ ಸನ್ ಆಫ್, ಡಾಟರ್ ಆಫ್, ಫಾದರ್ ಆಫ್ ಮೈ ಅಂಕಲ್. ಇಷ್ಟೆಲ್ಲ ಹೇಳೋದು ಡೈರೆಕ್ಟಾಗಿ ನನ್ನ ಅತ್ತೆ ಮಗ ಅಂತಲೇ ಹೇಳ್ಬೋದಲ್ವಾ? ಬಟ್ ಬ್ಲಡ್ ರಿಲೇಷನ್ ಪ್ರಾಬ್ಲಮ್ ಇದೇ ಥರನೇ ಕೊಡೋದು. ನೀವು ಯಾವಾಗಲೂ ಉಲ್ಟಾ ಓದ್ಕೊಂಬರ್ಬೇಕು. ಕ್ವಶನ್ ನೋಡಿದಾಗ ಫುಲ್ ಕನ್ಫ್ಯೂಷನ್ ಆಗುತ್ತೆ. ನೀವು ರಿವರ್ಸ್ ಓದ್ಕೊಂಬಂದರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಪಾಯಿಂಟಿಂಗ್ ಟು ಎ ಫೋಟೋಗ್ರಾಫ್, ಎಕ್ಸ್ ಸೆಟ್ ಟು ಹಿಸ್ ಫ್ರೆಂಡ್. ಒಂದು ಫೋಟೋ ನೋಡಿಕೊಂಡು ಎಕ್ಸ್ ಹೇಳ್ತಾ ಇದ್ದಾನೆ ಅವನ ಫ್ರೆಂಡಿಗೆ, ಅಂದರೆ ಎಕ್ಸ್ ಅನ್ನೋನು ಮೇಲ್ ಅವನ ಫ್ರೆಂಡಿಗೆ ಹೇಳ್ತಾ ಇದ್ದಾನೆ, ಶಿ ಈಸ್ ದ ಓನ್ಲಿ ಡಾಟರ್ ಆಫ್, ಫಾದರ್ ಆಫ್ ಮೈ ಮದರ್. ಹೌ ಈಸ್ ಎಕ್ಸ್ ರಿಲೇಟೆಡ್ ಟು ದ ಪರ್ಸನ್ ಆಫ್ ಫೋಟೋಗ್ರಾಫ್? ಮೈ ಮದರ್ ಅಂತಂದರೆ ನಮ್ಮಮ್ಮ, ನಮ್ಮ ಅಮ್ಮನ ಅಪ್ಪ ಅಂದರೆ ನನ್ನ ಅಜ್ಜ. ನನ್ನ ಅಜ್ಜಂಗೆ ಓನ್ಲಿ ಡಾಟರ್, ಒಬ್ಬರೇ ಮಗಳಿರೋದು ಅಂದರೆ ನಮ್ಮ ಅಮ್ಮ. ಸೊ ಆ ಫೋಟೋದಲ್ಲಿರುವಂಥದ್ದು ನಮ್ಮ ಅಮ್ಮ. ಸೊ ಹಾಗಾದರೆ ನಮ್ಮ ಅಮ್ಮಂಗೆ ನಾನೇನಾಗಬೇಕು? ನಮ್ಮ ಅಮ್ಮಂಗೆ ನಾನು ಮಗ ಆಗಬೇಕು. ಬಟ್ ಇದೇ ಕ್ವಶನನ್ನು ಹುಡುಗಿ ಓದಿದಾಗ ಏನನ್ಸುತ್ತೆ, ಅಮ್ಮಂಗೆ ಅವಳು ಮಗಳಾಗಬೇಕು. ಸೊ ಆಪ್ಷನ್ ಎ ಅಥವಾ ಬಿ ರೈಟ್ ಆನ್ಸರ್. ಆಪ್ಷನ್ ಎನ ಬಿನ ನೀವು ಮತ್ತೆ ಫೈನಲ್ ಮಾಡೋದು ಹೇಗೆ ಅಂತಂದರೆ, ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಪಾಯಿಂಟಿಂಗ್ ಟು ಎ ಫೋಟೋಗ್ರಾಫ್, ಎಕ್ಸ್ ಸೆಟ್ ಟು ಹಿಸ್ ಫ್ರೆಂಡ್. ಎಕ್ಸ್ ಅನ್ನೋನು ಅವನ ಫ್ರೆಂಡಿಗೆ ಹೇಳ್ತಾ ಇದ್ದಾನೆ, ಈ ಫೋಟೋದಲ್ಲಿರುವಂಥದ್ದು ನಮ್ಮಮ್ಮ. ಸೊ ಎಕ್ಸ್ ಅಂದರೆ ಮೇಲ್. ಸೊ ಹಾಗಾದರೆ ಅವ್ರ ಅಮ್ಮಂಗೆ ಅವನೇನಾಗಬೇಕು? ಮಗ ಆಗಬೇಕು. ಅಕಸ್ಮಾತ್ ಎಕ್ಸ್ ಸೆಟ್ ಟು ಹರ್ ಫ್ರೆಂಡ್ ಅಂತ ಇದ್ದರೆ ಅವಾಗ ಡಾಟರ್ ಆಗ್ತಾಯಿತ್ತು. ಇದು ಹಿಸ್ ಫ್ರೆಂಡ್ ಕೊಟ್ಟಿದ್ದಾರೆ. ಸೊ ಎಕ್ಸ್ ಅನ್ನೋನು ಮೇಲ್. ಹಾಗಾದರೆ ಅವ್ರ ಅಮ್ಮಂಗೆ ಅವನೇನಾಗಬೇಕು? ಅವ್ರ ಅಮ್ಮಂಗೆ ಅವನು ಮಗ ಆಗಬೇಕು. ಸೊ ಸನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಒನ್ ಕ್ವಶನ್, if a plus b means a is the mother of b, a minus b means a is the brother of b, a percentage b means a is the father of b, a into b means a is the sister of b. Which of the following shows that p is the maternal uncle of q? ಇಲ್ಲಿರುವಂಥ ಆಪ್ಷನ್ನಲ್ಲಿ ಯಾವ ಆಪ್ಷನ್ನು ಕ್ಯೂನ ಮಾವ ಪಿ ಅನ್ನೋದು ಸಜೆಸ್ಟ್ ಮಾಡುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಹೀಗೆ ಕೊಟ್ಟಾಗ ನೀವು ಎಲ್ಲ ಆಪ್ಷನ್ಸ್ ಜೊತೆನೂ ಕ್ರಾಸ್ ಚೆಕ್ ಮಾಡಿ ನೋಡಬೇಕು, ಯಾವ ಆಪ್ಷನ್ ಸೂಟ್ ಆಗುತ್ತೆ ಅಂತ. ಯಾವ ಆಪ್ಷನ್ ಸೂಟಬಲ್ ಆಗುತ್ತೆ ಅಂತ ಕ್ರಾಸ್ ಚೆಕ್ ಮಾಡಿ ನೋಡಬೇಕು. ಫಸ್ಟ್ ಕೊಟ್ಟಿರುವಂಥ ಸಿಂಬಲ್ಗಳನ್ನು ಬರ್ಕೊಳ್ಬೇಕು. ಫಸ್ಟ್ ಏನು ಕೊಟ್ಟಿದ್ದಾರೆ ಅಲ್ಲಿ? ಪ್ಲಸ್ ಈಕ್ವಲ್ಸ್. ಪ್ಲಸ್ಸಿಗೆ ಏನಂತ ಕೊಟ್ಟಿದ್ದಾರೆ? ಪ್ಲಸ್ ಈಕ್ವಲ್ಸ್ ಮದರ್ ಅಂತ ಕೊಟ್ಟಿದ್ದಾರೆ. ದೆನ್ ಮೈನಸ್ಸಿಗೆ ಏನು ಕೊಟ್ಟಿದ್ದಾರೆ? ಮೈನಸ್ಸಿಗೆ ಬ್ರದರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪರ್ಸಂಟೇಜಿಗೆ ಫಾದರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಂಟುಗೆ ಏನಂತ ಕೊಟ್ಟಿದ್ದಾರೆ? ಇಂಟುಗೆ ಸಿಸ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಕ್ವಶನಲ್ಲಿ ಕೊಟ್ಟಿರುವಂಥ ಎಲ್ಲ ಆಪ್ಷನನ್ನು ಬರ್ಕೊಂಡು ನಾವು ಕ್ರಾಸ್ ಚೆಕ್ ಮಾಡಬೇಕು. ಯಾವ ಆಪ್ಷನಲ್ಲಿ ಕ್ಯೂನ ಮಾವ ಪಿ ಆಗ್ತಾರೆ? ಫಸ್ಟ್ ಆಪ್ಷನ್ ನೋಡೋಣ. ಕ್ಯೂ ಮೈನಸ್ ಎನ್ ಪ್ಲಸ್ ಎಮ್ ಇಂಟು ಪಿ. ಮೈನಸ್ ಅಂದರೆ ಏನು? ಮೈನಸ್ ಅಂತಂದರೆ ಬ್ರದರ್. ಪ್ಲಸ್ ಅಂದರೆ ಏನು? ಪ್ಲಸ್ ಅಂತಂದರೆ ಮದರ್. ನೆಕ್ಸ್ಟ್ ಇಂಟು ಅಂತಂದರೆ ಏನು? ಸಿಸ್ಟರ್.
ಸೊ ಫಸ್ಟ್ ನೀವಂತ ಅಂದ್ಕೊಳ್ಳಿ, ನಿಮ್ಮ ತಂಗಿ, ನಿಮ್ಮ ತಂಗಿಯ ಅಮ್ಮ, ನಿಮ್ಮಮ್ಮ, ನಿಮ್ಮಮ್ಮನ ಅಣ್ಣ. ನಿಮ್ಮಮ್ಮನ ಅಣ್ಣ ಅಂತಂದರೆ ಮಾವ, ಮ್ಯಾಟರ್ನಲ್ ಅಂಕಲ್. ಸೊ ಇಲ್ಲಿರುವಂಥ ಫಸ್ಟ್ ಆಪ್ಷನ್ನಲ್ಲಿ ಏನು ಸಜೆಸ್ಟ್ ಮಾಡ್ತಾ ಇದೆ ಅಂತಂದರೆ ಪಿನ ಮ್ಯಾಟರ್ನಲ್ ಅಂಕಲ್ ಕ್ಯೂ, ಪಿನ ಅಮ್ಮನ ಅಣ್ಣ, ಪಿನ ಮ್ಯಾಟರ್ನಲ್ ಅಂಕಲ್ ಕ್ಯೂ ಆಗ್ತಾ ಇದ್ದಾರೆ. ಬಟ್ ಕ್ವಶನಲ್ಲಿ ಕೇಳಿರೋಂಥದ್ದು ಇಲ್ಲಿರುವಂಥ ಯಾವ ಆಪ್ಷನ್ನಲ್ಲಿ ಕ್ಯೂನ ಮ್ಯಾಟರ್ನಲ್ ಅಂಕಲ್ ಪಿ ಆಗ್ತಿದ್ದಾರೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಆಪ್ಷನಲ್ಲಿ ಪಿನ ಮ್ಯಾಟರ್ನಲ್ ಅಂಕಲ್ ಕ್ಯೂ ಆಗ್ತಾ ಇದ್ದಾರೆ. ಯಾಕೆ ಅಂತಂದರೆ ನನ್ನ ತಂಗಿ, ನನ್ನ ತಂಗಿಯ ಅಮ್ಮ, ನಮ್ಮಮ್ಮ, ನಮ್ಮಮ್ಮನ ಅಣ್ಣ. ನಮ್ಮಮ್ಮನ ಅಣ್ಣ ಅಂತಂದರೆ ಮ್ಯಾಟರ್ನಲ್ ಅಂಕಲ್. ಸೊ ಪಿಯ ಮ್ಯಾಟರ್ನಲ್ ಅಂಕಲ್ ಕ್ಯೂ ಆಗ್ತಾ ಇದ್ದಾರೆ. ಬಟ್ ಕ್ವಶನಲ್ಲಿ ಕೇಳಿರೋದು ಯಾವ ಆಪ್ಷನ್ನು ಕ್ಯೂನ ಮ್ಯಾಟರ್ನಲ್ ಅಂಕಲ್ ಪಿ ಅಂತ ಸಜೆಸ್ಟ್ ಮಾಡ್ತಾ ಇದೆ. ಫಸ್ಟ್ ಆಪ್ಷನ್ ಅಲ್ಲ, ಸೆಕೆಂಡ್ ಆಪ್ಷನ್ ಜೊತೆ ಟ್ರೈ ಮಾಡೋಣ. ಪಿ ಮೈನಸ್ ಎಮ್ ಪ್ಲಸ್ ಎನ್ ಇಂಟು ಕ್ಯೂ. ಸೊ ಇಂಟು ಅಂತಂದರೆ ಸಿಸ್ಟರ್, ಪ್ಲಸ್ ಅಂತಂದರೆ ಮದರ್, ಮೈನಸ್ ಅಂತಂದರೆ ಬ್ರದರ್. ಸೊ ನನ್ನ ತಂಗಿ, ನನ್ನ ತಂಗಿಯ ಅಮ್ಮ, ನಮ್ಮಮ್ಮ, ನಮ್ಮಮ್ಮನ ಅಣ್ಣ. ನಮ್ಮಮ್ಮನ ಅಣ್ಣ ಅಂತಂದರೆ ಮಾವ, ಮ್ಯಾಟರ್ನಲ್ ಅಂಕಲ್. ಸೊ ಇಲ್ಲಿ ಕೊಟ್ಟಿರೋಂಥ ಸಿಂಬಲ್ಲಿಗೆ ಕ್ರಾಸ್ ಚೆಕ್ ಮಾಡಿದಾಗ ಕ್ಯೂನ ಮ್ಯಾಟರ್ನಲ್ ಅಂಕಲ್ ಪಿ ಅನ್ನೋದು ಗೊತ್ತಾಯಿತು. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಅಲ್ಲಿ ಕ್ಯೂನ ಮ್ಯಾಟರ್ನಲ್ ಅಂಕಲ್ ಪಿ ಆಗುತ್ತೆ. ಬಟ್ ಆಪ್ಷನ್ ಎ ಅಲ್ಲಿ ಪಿನ ಮ್ಯಾಟರ್ನಲ್ ಅಂಕಲ್ ಕ್ಯೂ ಆಗುತ್ತೆ. ಸೊ ಇನ್ನು ಉಳಿದಿರೋಂಥ ಆಪ್ಷನ್ನ ನೀವು ಟ್ರೈ ಮಾಡೋದು ಬೇಡ, ನಿಮಗೆ ಆನ್ಸರ್ ಸಿಕ್ಕಿದೆ. ಸೊ ಪಿ ಮೈನಸ್ ಎಮ್ ಪ್ಲಸ್ ಎನ್ ಇಂಟು ಕ್ಯೂ ಇಸ್ ದ ರೈಟ್ ಆನ್ಸರ್. ಸೊ ಯಾವಾಗಲೂ ಬ್ಲಡ್ ರಿಲೇಷನ್ ಪ್ರಾಬ್ಲಮ್ನಲ್ಲಿ ಫೋಟೋಗ್ರಾಫ್ ಆ ಥರದ ಪ್ರಾಬ್ಲಮ್ ಕೊಟ್ಟಾಗ ನೀವು ಲಾಸ್ಟಿಂದ ಓದ್ತಾ ಹೋದರೆ ನಿಮಗೆ ಆನ್ಸರ್ ಸಿಗುತ್ತೆ. ಸಿಂಬಲ್ಸ್ ಕೊಟ್ಟಾಗ ಸಿಂಬಲ್ಸ್ ಬರ್ಕೊಂಡು ದೆನ್ ಸಿಂಬಲ್ಸಿಗೆ ಏನು ರಿಲೇಷನ್ಶಿಪ್ ಕೊಟ್ಟಿದ್ರೆ ಅದನ್ನು ಬರ್ಕೊಂಡ್ರೆ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು. ಸೊ ಈ ಥರದಲ್ಲಿ ಬ್ಲಡ್ ರಿಲೇಷನ್ ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಇದರಲ್ಲೇ ಬೇರೆ ಬೇರೆ ಥರ ಕೇಳ್ತಾರೆ. ಸೊ ಎಲ್ಲ ಥರದ ಪ್ರಾಬ್ಲಮನ್ನು ನೀವು ನೋಡ್ಕೊಂಡಿರಬೇಕು. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಸಿಂಬಲ್ ಕೊಟ್ಟಾಗ ಸಿಂಬಲ್ ಬರ್ಕೊಂಡು ರಿಲೇಷನ್ಶಿಪ್ ಬರ್ಕೊಂಡ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ದೆನ್ ಫೋಟೋಗ್ರಾಫ್ ಆ ಥರದ ಕ್ವಶನ್ ಕೊಟ್ಟಾಗ ರಿವರ್ಸಲ್ಲಿ ಓದ್ತಾ ಹೋದರೆ ಈಸಿಯಾಗಿ ರಿಲೇಷನ್ಶಿಪ್ ಏನು ಅಂತ ಗೊತ್ತಾಗುತ್ತೆ. ದೆನ್ ವೆರಿ ಇಂಪಾರ್ಟೆಂಟ್, ಕ್ವಶನ್ಗಿಂತ ಇಂಪಾರ್ಟೆಂಟ್ ಲಾಸ್ಟಿಗೆ ಕೊಟ್ಟಿರೋಂಥ ವರ್ಡ್ಸ್. ಹೌ ಈಸ್ ಎಕ್ಸ್ ರಿಲೇಟೆಡ್ ಟು ದ ಪರ್ಸನ್, ಹೌ ಈಸ್ ಪರ್ಸನ್ ರಿಲೇಟೆಡ್ ಟು ದ ಎಕ್ಸ್. ಯಾವ ಥರ ಬೇಕಾದರೂ ಕೊಡ್ಬೋದು. ಹೌ ಈಸ್ ಎಕ್ಸ್ ರಿಲೇಟೆಡ್ ಟು ದ ಪರ್ಸನ್ ಅಂತ ಕೊಟ್ಟರೆ ಆನ್ಸರ್ ಒಂಥರ ಆಗುತ್ತೆ. ಹೌ ಈಸ್ ಪರ್ಸನ್ ರಿಲೇಟೆಡ್ ಟು ದ ಎಕ್ಸ್ ಅಂತ ಕೊಟ್ಟರೆ ಆನ್ಸರ್ ಒಂಥರ ಆಗುತ್ತೆ. ಫಸ್ಟ್ ಕ್ವಶನನ್ನು ನೀಟಾಗಿ ಓದಿ ಕ್ವಶನನ್ನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ನಿಮಗೆ ಆನ್ಸರ್ ಬರೆಯೋದಕ್ಕೆ ಗೊತ್ತಾಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.